ಆದರೆ ಈ ಮನಸ್ಥಿತಿ ಮಾತ್ರ ಅತ್ಯಂತ ಕೆಟ್ಟದ್ದು ಅಂತೇಳಿ. ಗಂಡು ಮಗ ಏನೋ ಅಂದಿರಬಹುದು ಅಂತಂದ್ರು ಸಹಿತ ಅದು ಕೆಟ್ಟದ್ದು, ಗಂಡನಲ್ಲಿ ಹೆಣ್ಣಲ್ಲಿ ಯಾರಾದರೂ ಏನ್ರಿ. ಯಾಕಂದ್ರೆ ಹೆಣ್ಣು ಅನ್ನೋದು ತಾಯಿ ಅವಳಿಗೆ ಆಗಬಾರ್ದಾಗಿತ್ತು ಅಂತೇಳಿ ಮರಗಬೇಕು ವಿನಃ ಅದು ಆಗಿದ್ದು ಚೆನ್ನಾಗಿದೆ ಒಂದೇಳಿ ಭಾಳ ವಾದ ಮಾಡ್ತಾಯಿದ್ರೆ ನಿನಗೂ ಹಂಗೆ ಆಗಲಿ ಅಂದ್ರೆ ಏನು ಅಂತೇಳಿ ಇದನ್ನು ಕ್ಷಮಿಸಲಿಕ್ಕೆ ಆಗಲಾರಂಥ ಅಪರಾಧ ನಡೆದದ. ಈಗಾಗಲೇ ಕಾಮೆಂಟ್ ಮಾಡಿದವರು ಯಾರು ಅನ್ನೋದು ಕ್ಲಿಯರ್ ಆಗಿದೆ, ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಅಂತೇಳಿ. ಇಂಥ ಘಟನೆಗಳು ನಮ್ಮ ಸಮಾಜದಲ್ಲಿ ನೋಡಿದಾಗ ನಾವು ಎಚ್ಚರಾಗ್ತಾ ಇದ್ದೀವಿ. ನಿಜವಾಗಿ ನಾವು ನಾಗರಿಕರ ಅನ್ನುವಂಥ ದೊಡ್ಡ ಪ್ರಶ್ನೆ ಇವತ್ತು ಮೂಡ್ತಾ ಇದೆ. ಅನಾಗರಿಕರಂದ್ರೂ ಅಡ್ಡಿ ಇಲ್ಲ ಈ ವಿಷಯದಲ್ಲೇ. ಯಾಕಂದರೆ ಅದನ್ನು ಕೃತ್ಯ ಮಾಡಿದವರು, ಸೌಜನ್ಯಗಳ ಮೇಲೆ ಅಪರಾಧ ಎಸಗಿದವರು ಅವರು ನರ ರಾಕ್ಷಸರು, ಅದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದ್ರೆ ರೇಪ್ ಮಾಡೋದಷ್ಟಲ್ಲ, ಅದನ್ನು ಇಡೀ ಸಾಕ್ಷಿಗಳು ಮುಚ್ಚಾಗೋ ಸಲುವಾಗಿ ಪಾಪ ಆ ಮಗುವಿನ ಮರ್ಮಾಂಗದಲ್ಲಿ ಮಣ್ಣು ತುಂಬಿದ್ದನ್ನು ನೆನಪಿಸ್ಕೊಂಡಾಗ ಅದನ್ನು ಮುಚ್ಚಾಕೋ ಪ್ರಯತ್ನ ಡಾಕ್ಟರ್ಸ್ಗಳು ಮಾಡಿದ್ದ. ಇವೆಲ್ಲ ನೋಡಿದಾಗ ಏನಪ್ಪ ಈ ಸಮಾಜ ನಾವು ಎಲ್ಲಿ ನಿಂತಿದ್ದೀವಿ, ಬರೀ ದುಡ್ಡಿಗಾಗಿ ಒಂದು ಯಾವುದೋ ಭಯಕ್ಕಾಗಿ ನಾವು ಸತ್ಯವನ್ನು ಮುಚ್ಚಾಕ್ತಾ ಇದ್ದೇವೆ ಅಂತ ಸಂಕಟ ಪಡೋ ಸಂದರ್ಭದಲ್ಲೂ ಒಬ್ಬ ಹೆಣ್ಣುಮಗಳು ಸರಿಯಾಗಿ ಮಾಡಿದ್ದು. ಈಗ ವಾದ ಮಾಡುತ್ತಿರುವಂಥ ಹೆಣ್ಣುಮಗಳಿಗೂ ಅದೇ ರೀತಿ ಆಗಬೇಕು ಅನ್ನುವಂಥ ಮಾತನ್ನು ಮಾತಾಡಿದಾಗ ನಾವು ಇನ್ನೂ ಪಾತಾಳ ಕೆಳೆದಿದ್ದೀವಿ ಅನ್ನೋದರಲ್ಲೇ ಎರಡು ಮಾತಿಲ್ಲ. ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆಗೆ ಒಬ್ಬ ಒಳ್ಳೆಯ ವ್ಯಕ್ತಿಗಳು ನೋಡ್ರಿ ಯಾವ ರೀತಿಯಾಗಿರ್ತಾರೆ ಅಂತೇಳಿ KV ಧನಂಜಯ ಅಂತೇಳಿ ಸುಪ್ರೀಂ ಕೋರ್ಟ್ ವಕೀಲರು ನೋಡ್ರಿ. ವಕೀಲರು ಭಾಳಷ್ಟು ಈ ಸೌಜನ್ಯ ಕೇಸ್ನಲ್ಲೇ ಭಾಳಷ್ಟು ವರ್ಕ್ ಮಾಡಿದ್ದಾರೆ. ಏನಾದರೂ ಮಾಡಿಸಿ ತರಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಅಂಥವ್ರಲ್ಲಿ ಕೆಲವರಲ್ಲಿ ಈ ನಮ್ಮ KV ಧನಂಜಯ ಅವರು ಇನ್ನಷ್ಟು ಈ ಒಂದು ತನಿಖೆಗೆ ತೀವ್ರತೆ ಬರಲಿ ಅನ್ನೋ ದೃಷ್ಟಿ ಇಟ್ಕೊಂಡು, ಯಾಕಂತಂದ್ರೆ ಕರ್ನಾಟಕ ಸರ್ಕಾರ ಅಂತೇ ಮಾಡೋದಿಲ್ಲ, ನಿಮಗೆ ಗೊತ್ತದ. ವರ್ಕ್ ಆದಷ್ಟು ಮುಂದೆ ಹಾಕ್ತಾ ಹೋಗಿ ಮುಚ್ಚಾವು ಕೆಲಸ ಮಾಡ್ತದೆ. ಇಲ್ಲಿವರೆಗೆ ಸ್ವತಃ ಉಪಮುಖ್ಯಮಂತ್ರಿ ಇದು ಷಡ್ಯಂತ್ರ ಅಂತೇಳಿ ಏನೋ ಅಂದ್ಬಿಟ್ಟು